ನಾವು ಮರ್ತೋ ಹೋಗ್ತೀವಿ ಅಂತ ಯಾವತ್ತೂ ತಲೆ ಕೆಡಿಸ್ಕೊಳ್ದೇ ಇರೋ ಒಂದು ವಿಷಯ ಯಾವ್ದಿರ್ಬೋದು? ಬಹುಶಃ ನಮ್ಮ ಹೆಸರು. ಹೌದು. ಬೆಳಿಗ್ಗೆದ್ದು ಕನ್ನಡಿಯಲ್ಲಿ ನೋಡ್ಕೊಂಡು ಛೇ ನನ್ನ ಹೆಸರೇನು ಅಂತ ಯೋಚಿಸಿದ ದಿನ ಇದೆಯಾ? ಖಂಡಿತ ಇಲ್ಲ. ಅದೆಷ್ಟು ಸಹಜ ಅಂದ್ರೆ ಅದ್ರ ಬಗ್ಗೆ ನಾವು ಯೋಚಿಸೋದೇ ಇಲ್ಲ. ನಿಜ. ಆದ್ರೆ ಯಾಕೆ ನಮ್ಮ ಹೆಸರು ಅಷ್ಟು ಸುಲಭವಾಗಿ ನೆನಪಿರುತ್ತೆ, ಆದ್ರೆ ನಿನ್ನೆ ಓದಿದ್ದ ವಿಷಯ ಪರೀಕ್ಷೆಯಲ್ಲಿ ನೆನಪಿಗೆ ಬರೋದೇ ಇಲ್ಲ? ಇದು ಕೇಳೋಕೆ ಸಿಂಪಲ್ ಪ್ರಶ್ನೆ ಅನಿಸಬಹುದು, ಆದರೆ ಇದರ ಹಿಂದೆ ಆಕ್ಚುಲಿ ಕಲಿಕೆ ಮತ್ತು ಜ್ಞಾಪಕ ಶಕ್ತಿಯ ಬಗ್ಗೆ ಒಂದು ದೊಡ್ಡ ಸಿದ್ಧಾಂತವೇ ಇದೆ. ಖಂಡಿತ. ಇವತ್ತು ನಾವು ಇದೇ ವಿಷಯದ ಆಳಕ್ಕೆ ಇಳಿಯೋಣ. ನಮ್ಮ ಕೈಯಲ್ಲಿ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ದಿ ಆರ್ಕಿಟೆಕ್ಚರ್ ಆಫ್ ಆಟೋಮ್ಯಾಟಿಕ್ ರಿಮೆಂಬ್ರೆನ್ಸ್ ಅನ್ನೋ ಕೃತಿಯ ಆಯ್ದ ಭಾಗವಿದೆ. ಇದರಲ್ಲಿ ಅವರು ಒಂದು ಬಹಳ ಒಂಥರ ವಿಚಿತ್ರವಾದ ಪದ ಬಳಸ್ತಾರೆ. ರಹಸ್ಯ 2459. 2459. ಹೌದು. ಈ ರಹಸ್ಯದ ಮೂಲ ಮಂತ್ರ ಏನೆಂದ್ರೆ, ನಿಮ್ಗೆ ಸಾಧ್ಯವಾದಷ್ಟು ಬಾರಿ ನೆನಪಿಸಿಕೊಳ್ಳಿ ಅಂತ. ಇದು ಕೇಳೋಕೆ ತುಂಬಾ ಸಿಂಪಲ್ ಅನ್ಸಿದ್ರು, ನಾವು ಕಲಿಯೋ ವಿಧಾನವನ್ನೇ ಇದು ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ತಿಳ್ಕೊಳ್ಳೋದೇ ನಮ್ಮ ಇಂದಿನ ಚರ್ಚೆಯ ಉದ್ದೇಶ. ಸರಿ, ಹಾಗಿದ್ರೆ ಶುರು ಮಾಡೋಣ. ಡಾಕ್ಟರ್ ಪ್ರಕಾಶ್ ಅವರ ವಾದದ ಮೂಲ ಅಂಶವಾದ್ರೂ ಏನು? ಅವರ ವಾದದ ತಿರುಳಿಷ್ಟೇ. ಯಾವುದು ನಮ್ಮ ಭಾಗವಾಗಿಲ್ಲವೋ ಅದನ್ನ ನಾವು ಕಷ್ಟಪಟ್ಟು ನೆನ್ಪಿಟ್ಕೊಳ್ಬೇಕು. ಉದಾಹರಣೆಗೆ ಒಂದು ಟೆಕ್ಸ್ಟ್ ಬುಕ್. ಅದು ನಮ್ಮಿಂದ ಹೊರಗಿರುವ ಒಂದು ವಸ್ತು. ಅದರಲ್ಲಿರೋ ಮಾಹಿತಿ ನಮಗೆ ಅನ್ಯ. ಆದ್ರೆ ನಮ್ಮ ಹೆಸರು ಹಾಗೆಲ್ಲ. ಹೌದು. ಅದು ಬರೀ ಒಂದು ಶಬ್ದ ಅಲ್ಲ, ಅದು ನಮ್ಮ ಅಸ್ತಿತ್ವದ, ನಮ್ಮ ಗುರುತಿನ ಒಂದು ಭಾಗ. ಸೊ ಡಾಕ್ಟರ್ ಪ್ರಕಾಶ್ ಕೇಳೋ ಪ್ರಶ್ನೆ ಏನಂದ್ರೆ, ಟೆಕ್ಸ್ಟ್ ಬುಕ್ ಜ್ಞಾನವನ್ನ ನಮ್ಮ ಹೆಸರಿನಷ್ಟೇ ನಮ್ಮ ಭಾಗವಾಗಿಸಿಕೊಳ್ಳೋಕೆ ಸಾಧ್ಯನಾ? ಓ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಜ್ಞಾನವನ್ನ ಒಂದು ಹೊರಗಿನ ವಸ್ತುವಿನಿಂದ ನಮ್ಮ ಒಳಗಿನ ಭಾಗವಾಗಿ ಟ್ರಾನ್ಸ್ಫಾರ್ಮ್ ಮಾಡೋದು. ಆದ್ರೆ ಇದು ಹೇಗೆ ಸಾಧ್ಯ? ಇದಕ್ಕೇನಾದ್ರೂ ಉದಾಹರಣೆ ಇದೆಯಾ ಅವರ ಕೃತಿಯಲ್ಲಿ? ಇದೆ. ಈ ವಾದವನ್ನ ಸ್ಪಷ್ಟಪಡಿಸೋಕೆ ಅವರು ಒಂದು ಸಂದರ್ಶನದ ಸನ್ನಿವೇಶವನ್ನ ವಿವರಿಸ್ತಾರೆ. ಇದು ಸ್ವಲ್ಪ ನಾಟಕೀಯವಾಗಿದೆ, ಆದ್ರೆ ವಿಷಯವನ್ನ ಚೆನ್ನಾಗಿ ಮನದಟ್ಟು ಮಾಡಿಸುತ್ತೆ. ಹೇಳಿ, ಕೇಳೋಣ. ಒಬ್ಬ ವ್ಯಕ್ತಿ ಸಂದರ್ಶನಕ್ಕೆ ಹೋಗಿರ್ತಾರೆ. ಅವರ ರೆಸ್ಯೂಮೆ ನೋಡಿದ್ರೆ ದೊಡ್ಡ ಲಿಸ್ಟ್ ಇರುತ್ತೆ. ನಾನು ಅಮೆರಿಕಾದಲ್ಲಿ ಕೆಲಸ ಮಾಡಿದ್ದೀನಿ, ಇಂಗ್ಲೆಂಡಲ್ಲಿ ಕೆಲಸ ಮಾಡಿದ್ದೀನಿ, ನನಗೆ ಇಂಥ ಸ್ಕಿಲ್ ಇದೆ, ಅಂಥ ಸ್ಕಿಲ್ ಇದೆ ಅಂತಲ್ಲ. ಓಕೆ. ಸಂದರ್ಶಕರು ಅದನ್ನ ನೋಡಿ ಮಾತುಕತೆ ಶುರು ಮಾಡ್ತಾರೆ. ಎಲ್ಲವೂ ಚೆನ್ನಾಗೇ ನಡೀತಾ ಇರುತ್ತೆ. ಇದ್ದಕ್ಕಿದ್ದಾಗೆ ಸಂದರ್ಶಕರು ಆ ವ್ಯಕ್ತಿಯ ಕಣ್ಣಲ್ಲಿ ಕಣ್ಣಿಟ್ಟು, ನಿಮ್ಮ ಹೆಸರೇನು ಅಂತ ಗಂಭೀರವಾಗಿ ಕೇಳ್ತಾರೆ. ಅಷ್ಟೇನಾ? ಅಷ್ಟೇ. ಆ ಕ್ಷಣದಲ್ಲಿ ಆ ವ್ಯಕ್ತಿ ಸಂಪೂರ್ಣ ಗಲಿಬಿಲಿಗೊಂಡು ತಡುಬಡಾಯಿಸಿ ಉತ್ತರ ಕೊಡೋಕೆ ಫೇಲ್ ಆಗ್ತಾರೆ. ಒತ್ತಡದಲ್ಲಿ ಅವ್ರಿಗೆ ತಮ್ಮ ಹೆಸರು ಕೂಡ ಥಟ್ಟಂತ ನೆನಪಿಗೆ ಬರಲ್ಲ. ಒಂದು ನಿಮಿಷ, ಇದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಸಲ್ವಾ? ಒಬ್ಬ ವ್ಯಕ್ತಿ ತನ್ನ ಹೆಸರನ್ನೇ ಮರೆಯೋದು ಸಾಧ್ಯನಾ? ಇದು ಜಸ್ಟ್ ಅನ್ ಎಕ್ಸಾಜರೇಷನ್ ಅಲ್ವಾ? ಖಂಡಿತ, ಇದೊಂದು ಅತಿಶಯೋಕ್ತಿಯೇ. ಆದ್ರೆ ಡಾಕ್ಟರ್ ಪ್ರಕಾಶ್ ಈ ಉದಾಹರಣೆ ಬಳಸೋದು ಒಂದು ಮುಖ್ಯವಾದ ಪಾಯಿಂಟ್ ತೋರ್ಸೋಕೆ. ಇಲ್ಲಿ ನಿಜವಾದ ಸಮಸ್ಯೆ ಜ್ಞಾಪಕ ಶಕ್ತಿಯದಲ್ಲ. ಆ ವ್ಯಕ್ತಿಗೆ ತನ್ನ ಹೆಸರು ಮರ್ತೋಗಿಲ್ಲ. ಬದಲಾಗಿ ಆ ಸಂದರ್ಶನದ ಕೃತಕ ಒತ್ತಡದಲ್ಲಿ, ಆತಂಕದಲ್ಲಿ ಮಿದುಳಿನಿಂದ ಆ ಮಾಹಿತಿಯನ್ನ ಹೊರತೆಗೆಯೋ ಪ್ರಾಸೆಸ್, ರಿಟ್ರೀವಲ್ ಪ್ರಾಸೆಸ್ ಅಂತಾರಲ್ಲ, ಅದು ಫೇಲ್ ಆಗತ್ತೆ. ಹೌದು. ನಾವೆಲ್ಲರೂ ಇದರ ಸಣ್ಣಪುಟ್ಟ ವರ್ಷನ್ಗಳನ್ನ ಅನುಭವಿಸಿದೀವಿ. ವೇದಿಕೆ ಮೇಲೆ ನಿಂತಾಗ ಗೊತ್ತಿರೋ ವಿಷಯ ಮರ್ತೋಗೋದು. ಪರೀಕ್ಷೆಯಲ್ಲಿ ಉತ್ತರ ಗೊತ್ತಿದ್ರೂ ಬರೆಯೋಕಾಗ್ದೇ ಇರೋದು, ಅದೆಲ್ಲ. ಎಕ್ಸಾಕ್ಟ್ಲಿ. ಇದೆಲ್ಲವೂ ಇದೇ ವಿದ್ಯಮಾನದ ಬೇರೆ ಬೇರೆ ರೂಪಗಳು. ನಿಜ. ನನಗೊಮ್ಮೆ ಕಾಲೇಜ್ನಲ್ಲಿ ಪ್ರೆಸೆಂಟೇಷನ್ ಕೊಡುವಾಗ ಮುಂದಿನ ಸ್ಲೈಡ್ನಲ್ಲಿ ಏನಿದೆ ಅಂತ ಚೆನ್ನಾಗಿ ಗೊತ್ತಿದ್ರೂ ಆ ಕ್ಷಣಕ್ಕೆ ತಲೆ ಖಾಲಿಯಾಗ್ಬಿಟ್ಟಿತ್ತು. ನಾವು ಕಷ್ಟಪಟ್ಟು ನೆನಪಿಟ್ಕೊಂಡ ವಿಷಯಗಳು ಪ್ರೆಷರ್ ಇದ್ದಾಗ ಕೈ ಕೊಡ್ತವೆ. ಆದ್ರೆ ನಮ್ಮ ಹೆಸರು ಹಾಗಲ್ಲ. ಹೌದು. ಎಂಥದ್ದೇ ಒತ್ತಡವಿರ್ಲಿ, ನಮ್ಮ ಹೆಸರು ನಮ್ ಬಾಯಿಂದ ತಾನಾಗೇ ಹೊರಬರುತ್ತೆ. ನಿಖರವಾಗಿ. ಅದೇ ಡಾಕ್ಟರ್ ಪ್ರಕಾಶ್ ಅವರ ವಾದದ ತಿರುಳು. ಯಾವ ಜ್ಞಾನ ನಮ್ಮ ಅಸ್ತಿತ್ವನ ಅವಿಭಾಜ್ಯ ಅಂಗವಾಗಿರುತ್ತದೆಯೋ ಅದನ್ನ ನೆನಪಿಸಿಕೊಳ್ಳೋ ಪ್ರಕ್ರಿಯೆ ಪ್ರಜ್ಞಾಪೂರ್ವಕ ಪ್ರಯತ್ನವನ್ನ ಅವಲಂಬಿಸಿರಲ್ಲ. ಅದು ಆಟೋಮೆಟಿಕ್ ಆಗಿರುತ್ತೆ. ಹೌದು, ಸ್ವಯಂಚಾಲಿತ. ಅದಕ್ಕೆ ಒತ್ತಡ, ಆತಂಕದಂತಹ ಮಾನಸಿಕ ಅಡೆತಡೆಗಳನ್ನ ಮೀರಿ ಕೆಲಸ ಮಾಡೋ ಶಕ್ತಿ ಇರುತ್ತೆ. ಸರಿ, ಈ ಸಮಸ್ಯೆ ಅರ್ಥ ಆಯ್ತು. ಹಾಗಾದ್ರೆ ಪರಿಹಾರ ಏನು? ಇಲ್ಲಿಗ್ ಬರ್ತಾ ನಿಮ್ಮ ರಹಸ್ಯ 2459 ಏನಿದು 2459? ಕೇಳಕ್ ಯಾವ್ದೋ ಕೋಡ್ ವರ್ಡ್ ತರ ಇದೆಯಲ್ಲ? ಹೌದು, ಅದು ಅವರದ್ದೇ ಒಂದು ವಿಶಿಷ್ಟ ಶೈಲಿ. ರಹಸ್ಯ 2459 ಅಂದ್ರೆ ಒಂದು ಜ್ಞಾನ ದಿನದ 24 ಗಂಟೆಯೂ ನಿಮಗೆ ಲಭ್ಯವಿರಬೇಕು. ಆಗ ಮಾತ್ರ ಅದು 59ನೇ ನಿಮಿಷದಲ್ಲಿ
ಅಂದ್ರೆ ಒತ್ತಡದ ಅಥವಾ ನಿರ್ಣಾಯಕ ಕ್ಷಣದಲ್ಲಿ. ಹೌದು, ಆ ಕ್ಷಣದಲ್ಲಿ ನಿಮ್ಮ ಕೈ ಹಿಡಿಯುತ್ತದೆ. ಜ್ಞಾನವನ್ನ ಕೇವಲ ಪರೀಕ್ಷೆ ಹಿಂದಿನ ರಾತ್ರಿ ಜಾಗರಣೆ ಮಾಡಿ ತಲೆಗೆ ತುಂಬಿಕೊಳ್ಳೋದಲ್ಲ, ಅದನ್ನ ನಮ್ಮ ದಿನಚರಿಯ ಭಾಗವಾಗಿಸ್ಕೊಳ್ಬೇಕು. ಓ, ಹಾಗೆ ಬನ್ನಿ. ಅಂದ್ರೆ 24/7 ಲಭ್ಯತೆ ಇದ್ರೆ ಮಾತ್ರ ಕಷ್ಟದ ಸಮಯದಲ್ಲಿ ನೆನ್ಪಿಗೆ ಬರುತ್ತೆ ಅಂತ. ಇದು ನಮ್ಮ ಹೆಸರಿನ ವಿಷಯದಲ್ಲಿ ನಿಜ ಅಲ್ವಾ? ನಾವು ನಮ್ಮ ಹೆಸರನ್ನು ಶಾಲೆಯಲ್ಲಿ ಕೂತ್ ಕಲ್ತಿಲ್ಲ. ಖಂಡಿತ ಇಲ್ಲ. ಹುಟ್ಟಿದಾಗಿನಿಂದ ದಿನದ 24 ಗಂಟೆಯೂ ನಮ್ಮನ್ನೆಲ್ಲರೂ ಅದೇ ಹೆಸರಿಂದ ಕರೆದಿದ್ದಾರೆ. ಆ ನಿರಂತರ ಪುನರಾವರ್ತನೆಯೇ ಅದರ ರಹಸ್ಯ. ತೀವ್ರತೆ ಅಂದ್ರೆ ಇಂಟೆನ್ಸಿಟಿ, ಇನ್ನೊಂದು ಪುನರಾವರ್ತನೆಯ ಸಂಖ್ಯೆ ಅಂದ್ರೆ ಫ್ರೀಕ್ವೆನ್ಸಿ. ನಾವು ಪರೀಕ್ಷೆಗೋಸ್ಕರ ಓದೋದು ತೀವ್ರತೆಯ ಕಲಿಕೆ, ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯವನ್ನ ತಲೆಗೆ ತುಂಬೋ ಪ್ರಯತ್ನ. ಆದ್ರೆ ನಮ್ಮ ಹೆಸರನ್ನ ನಾವು ಕಲಿತಿದ್ದು ಫ್ರೀಕ್ವೆನ್ಸಿಯಿಂದ, ದಿನಕ್ಕೆ 100 ಬಾರಿ, ಆದ್ರೆ ಕಡಿಮೆ ತೀವ್ರತೆಯಲ್ಲಿ. ಓಕೆ. ಡಾಕ್ಟರ್ ಪ್ರಕಾಶ್ ಅವರ ಪ್ರಕಾರ ದೀರ್ಘಕಾಲಿಕ ಮತ್ತು ಆಟೋಮ್ಯಾಟಿಕ್ ನೆನಪಿಗೆ ಇಂಟೆನ್ಸಿಟಿಗಿಂತ ಫ್ರೀಕ್ವೆನ್ಸಿಯೇ ಹೆಚ್ಚು ಪರಿಣಾಮಕಾರಿ. ಸಾಧ್ಯವಾದಷ್ಟು ಬಾರಿ ನೆನಪಿಸಿಕೊಳ್ಳಿ ಅನ್ನೋ ಮಂತ್ರದ ನಿಜವಾದ ಅರ್ಥವೇ ಇದು. ಸರಿ, ಇದು ಕೇಳಲ್ ಚೆನ್ನಾಗಿದೆ, ಜಸ್ಟ್ ಯೂಸ್ ಇಟ್ ಮೋರ್ ಆಫನ್. ಆದ್ರೆ ಇದನ್ನ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಅರ್ಥಶಾಸ್ತ್ರದ ಬೇಡಿಕೆ ಮತ್ತು ಪೂರೈಕೆ, ಸಪ್ಲೈ ಅಂಡ್ ಡಿಮಾಂಡ್ ಸಿದ್ಧಾಂತವನ್ನ ಕಲಿತಿದ್ದಾನೆ ಅಂದ್ಕೊಳ್ಳೋಣ. ಸರಿ. ಅದನ್ನ ಹೇಗೆ ಪದೇ ಪದೇ ನೆನ್ಪಿಸ್ಕೊಳ್ಳೋದು? ಪುಸ್ತಕವನ್ನೇ ಮತ್ತೆ ಮತ್ತೆ ಓದ್ಬೇಕಾ? ಇಲ್ಲ, ಖಂಡಿತ ಇಲ್ಲ. ಅದೇ ನಾವು ಮಾಡೋ ತಪ್ಪು. ಪುಸ್ತಕವನ್ನ ಮತ್ತೆ ಮತ್ತೆ ಓದೋದು ಅದು ಯಾಂತ್ರಿಕ ಪುನರಾವರ್ತನೆ. ಡಾಕ್ಟರ್ ಪ್ರಕಾಶ್ ಹೇಳೋದು ಏಕೀಕರಣ ಅಥವಾ ಇಂಟಿಗ್ರೇಷನ್ ಬಗ್ಗೆ. ಇಂಟಿಗ್ರೇಷನ್ ಅಂದ್ರೆ ಆ ಜ್ಞಾನವನ್ನ ಪುಸ್ತಕದ ಪುಟಗಳಿಂದ ಹೊರತಂದು ನಮ್ಮ ದಿನನಿತ್ಯನ ಚಿಂತನೆಯ ಭಾಗವಾಗಿಸೋದು. ಆ ವಿದ್ಯಾರ್ಥಿ ಪೇಪರ್ನಲ್ಲಿ ಈರುಳ್ಳಿ ಬೆಲೆ ಏರಿಕೆ ಸುದ್ದಿ ಓದುವಾಗ, ಓ, ಇಲ್ಲಿ ಪೂರೈಕೆ ಕಡಿಮೆಯಾಗಿ ಬೇಡಿಕೆ ಹೆಚ್ಚಾಗಿದೆ, ಅದಕ್ಕೆ ಬೆಲೆ ಏರಿದೆ ಅಂತ ಆ ಸಿದ್ಧಾಂತವನ್ನ ಅಪ್ಲೈ ಮಾಡಿ ನೋಡ್ಬೇಕು. ಅಂದ್ರೆ ಜ್ಞಾನವನ್ನು ಸಕ್ರಿಯವಾಗಿ ಬಳಸುವುದು. ನಮ್ಮ ಹೆಸರನ್ನು ನಾವು ದಿನವೂ ಸಕ್ರಿಯವಾಗಿ ಬಳಸ್ತೇವೆ, ಅದಕ್ಕೆ ಅದು ನಮ್ಮ ಭಾಗವಾಗಿದೆ. ಅದೇ ರೀತಿ ಬೇರೆ ವಿಷಯಗಳನ್ನು ನಾವು ನಮ್ಮ ದಿನನಿತ್ಯದ ಆಲೋಚನೆಗಳಲ್ಲಿ, ಸಂಭಾಷಣೆಗಳಲ್ಲಿ ಬಳಸಲು ಶುರು ಮಾಡಬೇಕು. ಹೌದು. ಅಥವಾ ಆ ವಿಷಯವನ್ನ ಅರ್ಥ ಮಾಡಿಕೊಳ್ಳದ ಯಾರಿಗಾದರೂ, ಉದಾಹರಣೆಗೆ ಮನೆಯಲ್ಲಿ ತಮ್ಮ ತಾಯಿಗೆ, ಅಮ್ಮ, ಈರುಳ್ಳಿ ಬೆಲೆ ಯಾಕೆ ಜಾಸ್ತಿ ಆಯ್ತು ಗೊತ್ತಾ ಅಂತ ಸರಳವಾಗಿ ವಿವರಿಸೋಕೆ ಪ್ರಯತ್ನಿಸೋದು. ಹೀಗೆ ಮಾಡಿದಾಗ ಆ ಜ್ಞಾನ ಕೇವಲ ಬಾಹ್ಯ ಮಾಹಿತಿಯಾಗಿ ಉಳಿಯಲ್ಲ, ನಮ್ಮ ಆಲೋಚನಾ ಕ್ರಮದ ಭಾಗವಾಗೋಕೆ ಶುರುವಾಗುತ್ತೆ. ಹೀಗೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ, ಮೆದುಳಿನಲ್ಲಿ ಆ ವಿಷಯಕ್ಕೆ ಒಂದು ಹೈವೇ ನಿರ್ಮಾಣವಾದ ಹಾಗೆ. ಮೊದಲು ಕಷ್ಟಪಟ್ಟು ಓಡಾಡಿದ ದಾರಿ ಆಮೇಲೆ ಕಣ್ಣು ಮುಚ್ಕೊಂಡು ಹೋಗುವಷ್ಟು ಸರಳವಾಗ್ಬಿಡುತ್ತೆ. ಅದೇ ಆಟೋಮ್ಯಾಟಿಕ್ ಆಗೋದು. ಒಂದು ನಿಮಿಷ, ಇಲ್ಲಿ ನನಗೊಂದು ಪ್ರಶ್ನೆ ಇದೆ. ನೀವು ಹೇಳಿದ್ದು ಕೇಳಲು ಚೆನ್ನಾಗಿದೆ. ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಇಂತಹ ವಿಷಯಗಳನ್ನ ನಮ್ಮ ಡೈಲಿ ಲೈಫ್ಗೆ ರಿಲೇಟ್ ಮಾಡಬಹುದು. ಹಲೋ. ಆದ್ರೆ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಕ್ಲಿಷ್ಟವಾದ ಗಣಿತದ ಫೋರಿಯರ್ ಟ್ರಾನ್ಸ್ಫಾರ್ಮ್ಸ್ ಬಗ್ಗೆ ಕಲಿಯುತ್ತಿದ್ರೆ ಅದನ್ನ ದೈನಂದಿನ ಜೀವನದಲ್ಲಿ ಹೇಗೆ ತಾನೇ ಬಳಸೋದು? ಅವನ ಸ್ನೇಹಿತರ ಹತ್ರ ಅದ್ರ ಬಗ್ಗೆ ಚರ್ಚಿಸೋಕೆ ಸಾಧ್ಯನಾ? ಈ ತತ್ವ ಎಲ್ಲದಕ್ಕೂ ಅನ್ವಯ ಆಗುತ್ತಾ? ಅದೊಂದು ಅತ್ಯುತ್ತಮವಾದ ಪ್ರಶ್ನೆ. ಇದು ಈ ಸಿದ್ಧಾಂತದ ಒಂದು ಮಿತಿಯಂತೆ ಕಾಣಿಸ್ಬೋದು. ಆದ್ರೆ ಏಕೀಕರಣ ಅಂದ್ರೆ ಯಾವಾಗಲೂ ದೈನಂದಿನ ಜೀವನದಲ್ಲಿ ಬಳಸೋದು ಅಂತಾನೇ ಅರ್ಥವಲ್ಲ. ಓ, ಹಾಗಾದ್ರೆ ಕ್ಲಿಷ್ಟವಾದ ವಿಷಯಗಳ ಕ್ಷೇತ್ರದಲ್ಲಿ ಏಕೀಕರಣದ ಅರ್ಥವೇ ಬೇರೆ. ಇಲ್ಲಿ ಏಕೀಕರಣ ಅಂದ್ರೆ ಆ ಹೊಸ ಜ್ಞಾನವನ್ನ ನಮಗೆ ಈಗಾಗಲೇ ತಿಳಿದಿರುವ ಬೇರೆ ಜ್ಞಾನದೊಂದಿಗೆ ಜೋಡಿಸೋದು. ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಫೋರಿಯರ್ ಟ್ರಾನ್ಸ್ಫಾರ್ಮ್ಸ್ ಅನ್ನು ತನ್ನ ಸ್ನೇಹಿತರೊಂದಿಗೆ ಚರ್ಚಿಸಲು ಸಾಧ್ಯವಾಗದೇ ಇರಬಹುದು. ಆದರೆ ಆತ ಅದನ್ನ ಸಂಗೀತದ ಅಲೆಗಳು ಅಂದ್ರೆ ಸೌಂಡ್ ವೇವ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಹೋಲಿಸಿ ಅರ್ಥ ಮಾಡ್ಕೊಳ್ಬಹುದು. ಓಕೆ, ಕನೆಕ್ಷನ್ ಮಾಡೋದು. ಹೌದು. ಅಥವಾ ಆ ಕ್ಲಿಷ್ಟವಾದ ಗಣಿತದ ಸೂತ್ರವನ್ನ ಬಳಸಿ ಒಂದು ಚಿಕ್ಕ ಕಂಪ್ಯೂಟರ್ ಪ್ರೋಗ್ರಾಂ ಬರೆಯಬಹುದು. ಇತಿಹಾಸದ ದಿನಾಂಕಗಳನ್ನ ಕಲಿಯೋ ವಿದ್ಯಾರ್ಥಿ ಆ ದಿನಾಂಕಗಳನ್ನ ಬರೀ ಸಂಖ್ಯೆಗಳಾಗಿ ನೋಡೋ ಬದಲು ಆ ಘಟನೆಗಳ ನಡುವೆ ಒಂದು ಕಥೆಯನ್ನ ಕಟ್ಟಿ ಕಾರಣ ಮತ್ತು ಪರಿಣಾಮದ ಸರಪಳಿಯನ್ನ ನಿರ್ಮಿಸಬಹುದು. ಇಲ್ಲಿ ಏಕೀಕರಣ ಅಂದ್ರೆ ಆ ಜ್ಞಾನಕ್ಕೆ ಒಂದು ಸಂದರ್ಭವನ್ನ, ಒಂದು ಕಥೆಯನ್ನ ಅಥವಾ ಬೇರೆ ಜ್ಞಾನದೊಂದಿಗೆ ಒಂದು ಸಂಪರ್ಕವನ್ನ ಕಲ್ಪಿಸೋದು. ಹೀಗ್ ಮಾಡಿದಾಗ ಅದು ಒಂಟಿ ಮಾಹಿತಿಯಾಗಿ ಉಳಿದೇ ನಮ್ಮ ಜ್ಞಾನದ ಜಾಲದ ಒಂದು ಭಾಗವಾಗುತ್ತೆ. ಅಂದ್ರೆ ಕಲಿಯೋದು ಅಂದ್ರೆ ಪುಸ್ತಕದಲ್ಲಿ ಇರೋದನ್ನ ಮೆದುಳಲ್ಲಿ ತುಂಬೋದಲ್ಲ, ಬದಲಿಗೆ ನಮ್ಮ ಯೋಚನಾ ಕ್ರಮವನ್ನೇ ಆ ವಿಷಯದ ಸುತ್ತ ಮರುರೂಪಿಸೋದು. ಇದು ದೊಡ್ಡ ಬದಲಾವಣೆ ಅಲ್ವಾ? ದಿನಕ್ಕೆ 8 ಗಂಟೆ ಒಂದೇ ವಿಷಯ ಓದೋದಕ್ಕಿಂತ ದಿನಕ್ಕೆ 8 ಬಾರಿ ತಲಾ 10 ನಿಮಿಷ ಆ ವಿಷಯದ ಬಗ್ಗೆ ಬೇರೆ ಬೇರೆ ರೀತಿಲಿ ಯೋಚಿಸೋದು ಹೆಚ್ಚು ಪರಿಣಾಮಕಾರಿ ಅಂತ ಹೇಳ್ತಾ ಇದ್ದೀರಾ? ಖಂಡಿತ.
ಯಾಕಂದ್ರೆ ಪ್ರತಿ ಬಾರಿ ನಾವು ಅದನ್ನು ನೆನಪಿಸ್ಕೊಳ್ಳುವಾಗ ಅಥವಾ ಬೇರೆ ವಿಷಯಕ್ಕೆ ಜೋಡಿಸುವಾಗ ನಮ್ಮ ಮೆದುಳಲ್ಲಿ ಆ ಜ್ಞಾನಕ್ಕೆ ಸಂಬಂಧಿಸಿದ ನರಮಂಡಲದ ಸಂಪರ್ಕಗಳು ಇನ್ನಷ್ಟು ಬಲಗೊಳ್ಳುತ್ತವೆ. ಸ್ಟ್ರಾಂಗ್ ಆಗತ್ತೆ. ಹೌದು. ಕಾಲಕ್ರಮೇಣ ಆ ಸಂಪರ್ಕಗಳು ಎಷ್ಟು ಬಲಗೊಳ್ಳುತ್ತವೆ ಅಂದ್ರೆ ಆ ಜ್ಞಾನವನ್ನ ಪಡೆಯುವ ಪ್ರಕ್ರಿಯೆ ಸ್ವಯಂಚಾಲಿತವಾಗತ್ತೆ. ಆಗ ಒತ್ತಡದ ಸನ್ನಿವೇಶದಲ್ಲೂ ಅದು ಕೈಕೊಡಲ್ಲ. ಹಾಗಾದ್ರೆ ಇದೆಲ್ಲದರ ಸಾರಾಂಶ ಏನು? ನಿರಾಯಾಸವಾದ ಆಟೋಮ್ಯಾಟಿಕ್ ಜ್ಞಾಪಕ ಶಕ್ತಿಯ ರಹಸ್ಯ ಅನ್ನೋದು ಯಾವುದೋ ಜಾದುವಿನ ಟ್ರಿಕ್ ಅಲ್ಲ ಅಥವಾ ಮೆಮರಿ ಹ್ಯಾಕ್ ಅಲ್ಲ. ಖಂಡಿತ ಅಲ್ಲ. ಅದೊಂದು ಪರಿವರ್ತನೀಯ ಪ್ರಕ್ರಿಯೆ. ಹೊರಗಿನ ನಮ್ಗೆ ಅನ್ಯವಾದ ಮಾಹಿತಿಯನ್ನ ನಮ್ಮ ಆಂತರಿಕ ಜ್ಞಾನದ ಚೌಕಟ್ಟಿನೊಳಗೆ ತಂದು ನಮ್ಮದೇ ಅಸ್ತಿತ್ವದ ಭಾಗವಾಗಿಸಿಕೊಳ್ಳೋದು. ರಹಸ್ಯ 2459 ಅಥವಾ ಸಾಧ್ಯವಾದಷ್ಟು ಬಾರಿ ನೆನಪಿಸಿಕೊಳ್ಳಿ ಎಂಬ ಡಾಕ್ಟರ್ ಪ್ರಕಾಶ್ ಅವರ ಮಂತ್ರವೇ ಈ ಪರಿವರ್ತನೆಯ ಪ್ರಮುಖ ಸಾಧನ. ಇದು ಜ್ಞಾನವನ್ನು ನಮ್ಮದಾಗಿಸಿಕೊಳ್ಳುವ ಒಂದು ಜೀವನ ಶೈಲಿ. ಹೌದು. ಇದು ಹೇಗೆ ನೆನಪಿಟ್ಟುಕೊಳ್ಳುವುದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕಲಿಯುವುದನ್ನು ಹೇಗೆ ಗ್ರಹಿಸ್ತೀವಿ ಅನ್ನೋ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಕಲಿಕೆಯು ಪರೀಕ್ಷೆಯ ಹಿಂದಿನ ರಾತ್ರಿ ಮಾಡೋ ಕಸರತ್ತಲ್ಲ, ಅದೊಂದು ನಿರಂತರ ಪ್ರಕ್ರಿಯೆ. ಹೌದು. ಒಂದು ವಿಷಯದೊಂದಿಗೆ ನಾವು ಎಷ್ಟು ಹೆಚ್ಚು ತೊಡಗಿಸಿಕೊಡುತ್ತೇವೋ, ಎಷ್ಟು ವಿಭಿನ್ನ ಸಂದರ್ಭಗಳಲ್ಲಿ ಅದನ್ನು ಬಳಸ್ತೀವೋ, ಅದು ಅಷ್ಟು ಆಳವಾಗಿ ನಮ್ಮಲ್ಲಿ ಬೇರೂರುತ್ತೆ. ಅದು ನಮ್ಮ ಹೆಸರಿನಷ್ಟೇ ಸಹಜವಾದಾಗ ನಮಗದರ ಬಗ್ಗೆ ಭಯ ಇರಲ್ಲ. ಆಗ ಜ್ಞಾನವು ಹೊರೆಯಾಗೋ ಬದಲು ಶಕ್ತಿಯಾಗುತ್ತೆ. ಜ್ಞಾನವು ನಮ್ಮ ಹೆಸರಿನಷ್ಟೇ ಸಹಜವಾಗ್ಬೇಕು. ಇದು ನಿಜಕ್ಕೂ ನಾವು ಕಲಿಯುವ ವಿಧಾನದ ಬಗ್ಗೆ ಮರುಚಿಂತನೆ ಮಾಡೋಕೆ ಪ್ರೇರೇಪಿಸುತ್ತೆ. ಈ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರ ಮನಸ್ಸಿನಲ್ಲಿ ಒಂದು ಚಿಂತನೆಯನ್ನು ಬಿಟ್ಟೋಗೋಣ. ಹೇಳಿ. ಡಾಕ್ಟರ್ ಪ್ರಕಾಶ್ ಅವರು ಮಾಹಿತಿಯನ್ನ ನಮ್ಮ ಅಸ್ತಿತ್ವದ ಭಾಗವಾಗಿಸಿಕೊಳ್ಳೋ ಬಗ್ಗೆ ಮಾತಾಡ್ತಾರೆ. ಇದು ಹೊಸ ವಿಷಯಗಳನ್ನ ಕಲಿಯೋಕೆ ಒಂದು ಅತ್ಯುತ್ತಮವಾದ ವಿಧಾನ. ಆದ್ರೆ ಒಂದು ವೇಳೆ ನಾವು ನಮ್ಮ ಭಾಗವಾಗಿಸಿಕೊಳ್ಳೋಕೆ ಪ್ರಯತ್ನಿಸ್ತಾ ಇರೋ ಮಾಹಿತಿಯೇ ತಪ್ಪಾಗಿದ್ರೆ ಅಥವಾ ಔಟ್ಡೇಟೆಡ್ ಇನ್ಫಾರ್ಮೇಷನ್. ಹೌದು. ಉದಾಹರಣೆಗೆ, ಒಂದು ಕಾಲದಲ್ಲಿ ಸರಿಯಂತ ನಂಬಲಾಗಿದ್ದ ವೈಜ್ಞಾನಿಕ ಸಿದ್ಧಾಂತ ಇಂದು ತಪ್ಪೆಂದು ಸಾಬೀತಾಗಿರ್ಬೋದು. ಹೌದು. ಇದು ಬಹಳ ಮುಖ್ಯವಾದ ಪ್ರಶ್ನೆ. ನಮ್ಮ ಆಟೋಮೆಟಿಕ್ ಸ್ಮರಣೆಯ ಭಾಗವಾಗಿರುವ, ನಮ್ಮ ಅಸ್ತಿತ್ವದಲ್ಲಿ ಹಾಸು ಹೋಗಾಗಿರುವ ಒಂದು ವಿಷಯವನ್ನ ಮರೆಯೋದು ಅಂದ್ರೆ ಅತ್ಯಂತ ವೇಗವಾಗಿ ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ಹೊಸದನ್ನು ಕಲಿಯುವಿಕೆಯಷ್ಟೇ ಹಳೆಯದನ್ನು ಮರೆಯುವಿಕೆಯೂ ಒಂದು ದೊಡ್ಡ ಸವಾಲಾಗಬಹುದೇ? ಬಹುಶಃ ಮುಂದಿನ ಚರ್ಚೆಗಿದೊಂದು ಒಳ್ಳೆ ವಿಷಯ.